ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ತರಗತಿಗೆ ಸ್ವಾಗತ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ನಿರ್ಣಯ ಮಂಡಳಿ 2025-26ರ SSLC ಮಾದರಿ ಪ್ರಶ್ನೆ ಪತ್ರಿಕೆ 2. ಪ್ರಥಮ ಭಾಷೆ ಕನ್ನಡ. ಎಕ್ಸಾಮ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಕೊಟ್ಟಿರ್ತಕ್ಕಂಥ ಸಾಮಾನ್ಯ ಸೂಚನೆಗಳನ್ನು ಓದ್ಕೊಳ್ಳಿ. ಈ ಪ್ರಶ್ನೆ ಪತ್ರಿಕೆ ಒಟ್ಟು 45 ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಅಂಕಗಳು ಬಲಭಾಗದಲ್ಲಿ ಅಂಕಗಳನ್ನು ಕೊಟ್ಟಿರಲಾಗುತ್ತೆ. ನಿಮಗೆ ಕ್ವಶನ್ ಪೇಪರನ್ನು ಓದ್ಕೊಳ್ಳೋದಕ್ಕೆ 15 ನಿಮಿಷ ಸೇರಿದಂತೆ 3 ಗಂಟೆ 15 ನಿಮಿಷಗಳ ಕಾಲಾವಧಿ ಇರುತ್ತೆ. ಪ್ರಶ್ನೆಗಳಿಗೆ ಏನು ಸೂಚನೆಗಳನ್ನು ಕೊಟ್ಟಿದ್ದಾರಾ ಅದನ್ನು ಪಾಲಿಸಿ ನೀವು ಉತ್ತರವನ್ನು ಬರಿಬೇಕು. ಮೇನ್ ಕ್ವಶನ್ ನಂಬರ್ 1, ಸರಿಯಾದ ಉತ್ತರವನ್ನು ಆರಿಸಿ ಬರಿಬೇಕು, ಅದು ಕ್ರಮಾಕ್ಷರದೊಂದಿಗೆ. ಕ್ವಶನ್ ನಂಬರ್ 1, ಕನ್ನಡ ವರ್ಣಮಾಲೆಯ ಪ್ರತಿ ವರ್ಗದ 2 ಮತ್ತು 4ನೇ ಅಕ್ಷರಗಳು. ಆಪ್ಷನ್ಸ್: ಅಲ್ಪ ಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು, ಅನುನಾಸಿಕಾಕ್ಷರಗಳು, ಯೋಗ ವಾಹಗಳು. ಉತ್ತರ ಬಿ, ಮಹಾಪ್ರಾಣಾಕ್ಷರಗಳು. ಸೆಕೆಂಡ್ ಕ್ವಶನ್, ಮದೋನ್ಮತ್ತ ಈ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಆಪ್ಷನ್ಸ್: ಲೋಪಸಂಧಿ, ಆಗಮಸಂಧಿ, ವೃದ್ಧಿಸಂಧಿ, ಗುಣಸಂಧಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಗುಣಸಂಧಿ. ಕ್ವಶನ್ ನಂಬರ್ 3, ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು. ಆಪ್ಷನ್ಸ್: ಸಂಯೋಜಿತ ವಾಕ್ಯ, ಸಾಮಾನ್ಯ ವಾಕ್ಯ, ಮಿಶ್ರ ವಾಕ್ಯ, ಸಮ್ಮಿಶ್ರ ವಾಕ್ಯ. ಉತ್ತರ ಆಪ್ಷನ್ ಎ, ಸಂಯೋಜಿತ ವಾಕ್ಯ. ಫೋರ್ತ್ ಒನ್, ಭವಿಷ್ಯತ್ಕಾಲ ಸೂಚಕ ಪ್ರತ್ಯಯವಿದು. ಆಪ್ಷನ್ಸ್: ದ, ಉತ್ತ, ಉವ, ಉದ. ಉತ್ತರ ಆಪ್ಷನ್ ಸಿ, ಉವ. ಫಿಫ್ತ್ ಒನ್, ತೃತೀಯ ವಿಭಕ್ತಿಯ ಕಾರಣಾಕಾರ್ಥ. ಆಪ್ಷನ್ಸ್: ಸಂಪ್ರದಾನ, ಅಪಾದಾನ, ಕರ್ಮಾರ್ಥ, ಕರುಣಾರ್ಥ. ಉತ್ತರ ಆಪ್ಷನ್ ಡಿ, ಕರಣಾರ್ಥ. ಕ್ವಶನ್ ನಂಬರ್ 6, ಕಳ್ಗುಡಿದ ಪದವು ಈ ಸಮಾಸಕ್ಕೆ ಸೇರಿದೆ. ಆಪ್ಷನ್ಸ್: ತತ್ಪುರುಷ, ದ್ವಿಗು, ಕ್ರಿಯಾ, ಗಮಕ. ಉತ್ತರ ಆಪ್ಷನ್ ಸಿ, ಕ್ರಿಯಾ ಸಮಾಸ. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 2, ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. 4 ಕ್ವಶನ್ಸ್ ಇರುತ್ತೆ, 1 ಅಂಕಗಳು. ಕ್ವಶನ್ ನಂಬರ್ 7, ವಿದ್ಯಾಧರ, ಬಿಚ್ಚೋದರ, ವೈಶಾಖ. ಉತ್ತರ ಬೇಸಗೆ. 8th, ವಿದ್ವಾಂಸ, ಅನ್ವರ್ಥನಾಮ, ಸಹದೇವ, ಅಂಕಿತನಾಮ. 9, ಹುಳ